ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ. ಈ ವ್ಲಾಗ್ ಬಂದು ನನ್ನ ಹಸ್ಬೆಂಡ್ ಬರ್ಡೇ ದಿನದ್ದು ವ್ಲಾಗ್ ಆಗಿರುತ್ತೆ. ಅವ್ರದ್ದು ಬರ್ಡೇ ಬಂದು ಜೂನ್ 6ನೇ ತಾರೀಕು ಆಗಿರುತ್ತೆ. ನಾನು ಇಲ್ಲಿ 5ನೇ ತಾರೀಕು ಮಿಡ್ ನೈಟು 12 ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. 12 ಗಂಟೆಯಲ್ಲಿ ವಿಶ್ ಮಾಡಿ ಸೌಂಡ್ಗೆನೆ ನನ್ನ ಮಗನು ಕೂಡ ಎದ್ದೇ ಬಿಡ. ಹಾಗಾಗಿ ಅವನು ಕರ್ಕೊಂಡು ಇಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನನ್ ಬರ್ಡೇಲು ಅಷ್ಟೇ ಅವನು ಅವ್ರು ವಿಶ್ ಮಾಡೋ ಸೌಂಡ್ಗೆ ಎದ್ಬಿಟ್ಟ. ಇವ್ರ ಬರ್ಡೇಲು ಅಷ್ಟೇ ವಿಶ್ ಮಾಡೋ ಸೌಂಡ್ಗೆ ಎದ್ಬಿಟ್ಟ. ಇನ್ನು ಬಾಕಿ ಟೈಮ್ಗೆಲ್ಲ ಅವ್ರ ಅಪ್ಪನೇ ಬೇಕು, ಅವ್ರ ಅಪ್ಪನ ಹತ್ರನೇ ಹೋಗ್ತಿರ್ತಾನೆ. ಆದ್ರೆ ಇವತ್ ಮಾತ್ರ ಅವ್ರ ಅಪ್ಪನ ಹತ್ರನೇ ಹೋಗ್ತಾ ಇಲ್ಲ. ನಾನ್ ಬಿಟ್ಟೆ ಹೋಗ್ತಾ ಇಲ್ಲ. ಹಾಗಾಗಿ ಅವನು ಜೊತೆಲೆ ಇಟ್ಕೊಂಡು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಈ ಡೆಕೋರೇಟ್ ಐಟಮ್ನೆಲ್ಲ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ನಾನು ಫಸ್ಟ್ ವೈಟ್ ಕಲರ್ದು ನೆಟೆಡ್ ಕ್ಲಾತ್ ಬರುತ್ತಲ್ಲ, ಅದು ಬಂದಿತ್ತು. ಅದನ್ನ ಆ ಕಡೆ ಈ ಕಡೆ ಟ್ರಯಾಂಗುಲರ್ ಶೇಪ್ ಅಲ್ಲಿ ಹಾಕೊಂಡಿದ್ದೀನಿ. ಮತ್ತೆ ಮಧ್ಯದಲ್ಲಿ ಲವ್ ಅನ್ನೋ ಸಿಂಬಲ್ ಒಂದು ಬಲೂನ್ ಇತ್ತು. ಆಮೇಲೆ ಮೇಲ್ಗಡೆ ಹ್ಯಾಪಿ ಬರ್ಡೇ ಅಂತ, ಹಾಗೆ ವೈಟ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಬಲೂನ್ಸ್ ನ ಕೊಟ್ಟಿದ್ರು. ನಾನು ಇದರಲ್ಲಿ 8 ಬಲೂನ್ 4 ಕೊಟ್ಟಿದ್ರು. 4ಅಲ್ಲಿ 2 ಒಡೆದೇ ಹೋಗಿತ್ತು. ಇನ್ನೆರಡು ಇತ್ತಲ್ಲ, ಅದನ್ನ ಆ ಕಡೆ ಈ ಕಡೆ ಹಾಕಿದ್ದೀನಿ. ಇನ್ನು ಲವ್ ಅನ್ನೋದನ್ನ ಮಧ್ಯೆ ಹಾಕಿದ್ದೀನಿ. ಇನ್ನು ಟ್ರಯಾಂಗುಲರ್ ಶೇಪ್ ಅಲ್ಲಿ ನೆಟ್ಟೆಡ್ ಹಾಕಿದ್ನಲ್ಲ, ಅದಕ್ಕೆ ನಾನು ಲೈಟ್ ಅರೇಂಜ್ಮೆಂಟ್ ಅನ್ನ ಮಾಡಿದ್ದೀನಿ. ಇದ್ರು ಕೂಡ ಅವರೇ ಕೊಟ್ಟಿದ್ದು. ಇದು ರೈಟ್ ಬಂದು ಪಿಂಕ್ ಕಲರ್ ಬಂದಿತ್ತು, ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು. ಇದಕ್ಕೆ ಆ ಕಡೆ ಈ ಕಡೆ ನಾನು ಪಿಂಕ್ ಆರ ರೆಡ್ ಕಲರ್ದು ವೇಲ್ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ನನ್ಗೆ ಅರ್ಜೆಂಟ್ ಅಲ್ಲಿ ಸಿಗ್ಲಿಲ್ಲ, ಹಾಗಾಗಿ ನಾನು ಬರೀ ವೈಟ್ ಕಲರ್ ಹಾಕೊಂಡಿದ್ದೀನಿ. ನನ್ ಮಗನ್ನ ಕೆಳಗಡೆ ಬಿಟ್ಬಿಟ್ಟಿದ್ದೆ. ಅವನು ಸುಮ್ನೆ ಕೈ ಸಿಕ್ಕದ್ನೆಲ್ಲ ಎತ್ಕೊಳ್ಳೋದು, ಆಟ ಆಡೋದು ಈ ತರ ಮಾಡ್ತಾ ಇದ್ದ. ಅವ್ನ ಪಾಡಿಗೆ ನಾನು ಆಟ ಆಡೋ ಅಷ್ಟರಲ್ಲಿ ನನ್ ಸ್ವಲ್ಪ ನನ್ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಆಮೇಲೆ ಇಷ್ಟು ಪ್ರಾಡಕ್ಟ್ ಬಲೂನು ಮತ್ತೆ ನೆಟೆಡ್ ಕ್ಲಾತ್ ಮತ್ತೆ ಹ್ಯಾಪಿ ಬರ್ಡೇ ಅನ್ನೋ ಸಿಂಬಲ್ ಮತ್ತೆ ಲವ್ ಅನ್ನೋ ಸಿಂಬಲ್ ಇಷ್ಟು ಒಂದು ಬುಕ್ ಮಾಡಿದ್ದೆ. ಇನ್ನೊಂದ್ ಕಡೆ ಬರೀ ಕ್ಯಾಂಡಲ್ ಬರುತ್ತೆ ನೋಡಿ, ಬರೀ ಕ್ಯಾಂಡಲ್ ಇನ್ನೊಂದ್ ಕಡೆ ಬುಕ್ ಮಾಡ್ಕೊಂಡಿದ್ದೆ. 2 ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ಫೈನಲ್ ಡೆಕೋರೇಷನ್ ಲುಕ್ ಈ ತರ ಕಾಣ್ತಾ ಇದೆ. ಯಾರಿಗಾದ್ರು ಮನೇಲಿ ಸಿಂಪಲ್ ಆಗಿ ಆನಿವರ್ಸರಿಗೋ ಅಥವಾ ಯಾರಿಗಾದ್ರು ಬರ್ಡೇಗೆ ಈ ತರ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಈ ತರ ಮಾಡ್ಕೋಬಹುದು. ನಾನು ಈ ತರ ಮಾಡ್ಕೊಂಡಿದ್ದೀನಿ. ಲೈಟ್ ಆಗ್ತಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು. ನನ್ಗೆ ಪಿಂಕ್ ಕಲರ್ ತರ ಇಷ್ಟ, ಅದಕ್ಕೆ ಪಿಂಕ್ ಕಲರ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿತ್ತು. ಇನ್ನ ಕೇಕ್ ವಿಷಯಕ್ಕೆ ಬಂದ್ರೆ, ಕೇಕ್ ನಾನು ಯಾವ್ದೇ ಬೇಕರಿಲಿ ತಂದಿಲ್ಲ. ನಾನ್ ಕೈಯಾರೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನೇ ಕೈಯಾರೆ ಪ್ರಿಪೇರ್ ಮಾಡ್ಕೊಂಡಿದ್ದು. ಇದಕ್ಕೆ ಜಸ್ಟ್ ಏನಿಲ್ಲ, ಸ್ವಲ್ಪ ಶುಗರು ಮತ್ತೆ ಬ್ರೆಡ್ ಹಾಗೆ ಓರಿಯೋ ಬಿಸ್ಕೆಟ್, ಈ ಮೂರನ್ನ ಯೂಸ್ ಮಾಡ್ಕೊಂಡು ಈ ಮೂರಲ್ಲೇನೆ ಕೇಕ್ ಮಾಡ್ಕೊಂಡಿದ್ದೆ. ಯಾವ್ದೇ ಓವನ್ ಅಥವಾ ಯಾವ್ದೇ ಗ್ಯಾಸ್ ಯೂಸ್ ಮಾಡ್ಕೊಂಡು ಏನು ಮಾಡೋದಿಲ್ಲ, ಸಿಂಪಲ್ ಆಗಿ ಹಾಗೆ ಮಾಡ್ಬೋದು. ಅಷ್ಟು ಚೆನ್ನಾಗಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ಅಷ್ಟೇ ಇಷ್ಟಪಟ್ರು, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸೇಮ್ ಬೇಕರಿಲಿ ಹೇಗ್ ಮಾಡ್ತಾರೋ ಹಾಗೆ ಇತ್ತು. ನಾನ್ ಮಾಡಿದೀನಿ ಅಂತ ಹೊಗಳ್ಕೊಡ್ತಾ ಇಲ್ಲ, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ನಾನು ಹೇಗ್ ಬರುತ್ತೆ ಏನೋ ಅಂತ ಹೇಳಿ ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಇನ್ನೊಂದ್ಸತಿ ಸುಮ್ನೆ ಮಾಡಿ ನಿಮ್ಗೆ ವಿಡಿಯೋನ ಶೇರ್ ಮಾಡ್ಕೋತೀನಿ. ಆಮೇಲೆ ನೋಡಿ, ಈ ತರ ಫೈನಲ್ ಲುಕ್ ಈ ತರ ಇತ್ತು. ಯಾರಿಗೆಲ್ಲ ಇಷ್ಟ ಆಗಿದೆ ಹೇಗ್ ಮಾಡಿದೀನಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ನನ್ನ ಹಸ್ಬೆಂಡ್ ನ ಹೊರಗಡೆ ಮಲ್ಗಕ್ ಹೇಳಿದ್ದೆ. ಅವರು ಹೊರಗಡೆ ಮಂಚ ಶಿಫ್ಟ್ ಮಾಡಿದ್ವಲ್ಲ, ಅಲ್ಲಿ ಮಲ್ಗಿದ್ರು. ಅವ್ರನ್ನ ಹೋಗಿ ಇವಾಗ ಹೇಳಿಸ್ಬೇಕು. ಸಿದ್ದು ಎದ್ದು, ಹ್ಯಾಪಿ ಬರ್ಡೇ, ವಿಶ್ ಹ್ಯಾಪಿ ಬರ್ಡೇ. ಬಾ, ಕಣ್ಬಿಡು ಫಸ್ಟು ಅಲ್ಲಿ ನೀಟಾಗಿ. ಇಷ್ಟ ಆಯ್ತಾ? ಚೆನ್ನಾಗೈತಾ? ತಕೊ ನೀನು ಫುಲ್ ಪುತ್ರ ನಿಟ್ಕ. ಮಧ್ಯಕ್ಕೆ ಬಾರಿ, ಕಟ್ ಮಾಡೋಗ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಪಾಪು ನೆಕ್ಸು ಫಸ್ಟ್, ಪಾಪು ತಿನ್ಸು. ಹೋಮ್ ಮೇಡು, ನಾನೇ ಮಾಡಿರೋದು. ಬಂದೆ. ಅವ್ರಿಗೆ ಕರೆಕ್ಟಾಗಿ 12 ಗಂಟೆಲೆ ವಿಶ್ ಮಾಡಿ ನಾನು ಆ ಕಡೆ ಹೊರಗಡೆ ಮನೆಯಲ್ಲಿ ಮಲಗಿಸಿದ್ದೆ.
ಇನ್ನ ಈ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿಸೋ ಅಷ್ಟರಲ್ಲಿ 12:30 ಆಗಿತ್ತು. 12:30 ಅಷ್ಟೊತ್ತರಲ್ಲಿ ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಅನ್ನು ಕೊಟ್ಟೆ. ಗಿಫ್ಟ್ ಏನಿಲ್ಲ, ನಾನು ಒಂದ್ ಶರ್ಟ್ ತಕೊಟ್ಟಿದ್ದೆ, ಹಾಗೆ ಬೆಳ್ಳಿದು ಚೈನ್ ಮತ್ತೆ ಡಾಲರ್ನ ಕೊಡ್ಸಿದ್ದೆ. ಅದು ಅವ್ರಿಗೆ ಇಷ್ಟ ಆಯ್ತಂತೆ, ಇಷ್ಟ ಆಯ್ತು ಅಂತ ಹೇಳಿದ್ರು. ಆಮೇಲೆ ಕೇಕ್ ತಿನ್ಸಿ ಅದು ಕೇಕ್ ನಾನೇ ಮಾಡಿದ್ದಲ್ವಾ, ನನ್ಗೂ ಗೊತ್ತಿಲ್ಲ ಹೆಂಗಿರುತ್ತೆ ಏನು ಅಂತ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ತಿನ್ನಿಸ್ಬಿಟ್ಟು ಅವ್ರನ್ನ ಕೇಳ್ತಾ ಇದ್ದೆ ಹೇಗಿದೆ ಅಂತ ಹೇಳಿ. ಅವ್ರಿಗೂ ಇಷ್ಟ ಆಯ್ತು. ಅವರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಂಗೂ ಕೂಡ ತುಂಬಾನೇ ಇಷ್ಟ ಆಯ್ತು ಅದು. ಹೆಂಗಿತ್ತಪ್ಪ ಅಂತ ಹೇಳಿದ್ರೆ, ಇವಾಗ ಹನಿ ಕೇಕ್ ತಿಂತೀವಿ ನೋಡಿ, ಹನಿ ಕೇಕ್ ಸೇಮ್ ಹನಿ ಕೇಕ್ ಬಟ್ ಓರಿಯೋ ಫ್ಲೇವರ್ ಅಲ್ಲಿ ಇತ್ತು. ಆತರ ಇತ್ತು. ಇನ್ನೊಂದ್ಸತಿ ನಾನು ಖಂಡಿತವಾಗ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಗೆ ಶೇರ್ ಮಾಡ್ಕೋತೀನಿ. ಇನ್ನು ನನ್ ಮಗ, ಅವನ್ಗಂತೂ ಫುಲ್ ಖುಷಿ. ಅವ್ನ್ಗೆ ನಿದ್ದೆ ಮಾಡಕ್ಕೆ ಇಷ್ಟ ಇಲ್ಲ. ಅವ್ನ್ಗೆ ನನ್ನ 2 ಗಂಟೆ 2:30 ತನಕ ನಿದ್ಗೆಡ್ಸಿದಾನೆ. ಅವ್ನ ಆಟ ಆಡ್ಸೋದೇ ಆಯ್ತು ನನ್ಗಂತೂ. ಆಮೇಲೆ ಮನೆಯವರು ಗಿಫ್ಟ್ ಅನ್ನು ಓಪನ್ ಮಾಡಿ ನೋಡ್ತಾ ಇದಾರೆ. ಅವ್ರಿಗೆ ಫಸ್ಟ್ ಒಂದ್ಸತಿ ನಾನು ಬೆಳ್ಳಿ ಚೈನ್ ಕೊಡ್ಸಿದ್ದೆ, ಅದು ಹೊಲ್ದೋಗಿತ್ತು. ಇವಾಗ ಕೊಡ್ಸದ್ನಲ್ಲ, ಇವಾಗ ಅವ್ರಿಗೆ ತುಂಬಾ ಖುಷಿ ಆಗೋಯ್ತು. ಇನ್ನ ನಾನು ನೆಕ್ಸ್ಟ್ ಡೇ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಆಗಿದ್ವಿ. ಇನ್ನ ನನ್ ಮಗನು ಮಲ್ಗ್ಬಿಟ್ಟಿದ್ದ, ಅವನು ರೆಡಿ ಮಾಡಿ ಅವನು ಮಲಗಿಸ್ಬಿಟ್ಟಿದ್ದೆ. ಅವನ್ ಎದ್ದ ಮೇಲೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ವಿ. ಅವನು ಎದ್ದಿದ್ದ, ಅಷ್ಟರಲ್ಲಿ ಹೊರಟಿದೀವಿ. ಯಾರ್ದು ಬೇಡ, ಚೆನ್ನಾಗ್ಯದಲ್ಲ. ಇರೋದೇ ಬ್ಲ್ಯಾಕು. ಇಲ್ಲಿ ಹೊರಡುವಾಗ ನನ್ನ ಹಸ್ಬೆಂಡು ಇನ್ನೊಂದ್ಸತಿ ಮುಖ ತೊಳ್ಕೊತೀನಿ, ಬ್ಲ್ಯಾಕ್ ಆಗಿ ಕಾಣ್ತಾ ಇದೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರನ್ನ ನಾನು ರೇಗಿಸ್ತಾ ಇದ್ದೆ, ಇರೋದೇ ಬ್ಲ್ಯಾಕ್, ಇನ್ನೇನ್ ತೊಳೆಯೋದು ಅಂತ ಹೇಳಿ. ಸುಮ್ನೆ ತಮಾಷೆಗೆ ಅವ್ರನ್ನ ಅವಾಗ ರೇಗಿಸ್ತಾನಲ್ಲ, ಹಂಗೆ ರೇಗಿಸ್ತಿದ್ದೆ. ಇನ್ನ ನಾವು ಹೋಗಿರೋ ದೇವಸ್ಥಾನ ಬಂದು ನಗರದಲ್ಲಿ ಮಾರಿಗುಡಿ ಅಂತ ಒಂದ್ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ವಿ. ನಾನು ನಗರದಲ್ಲೇ ಇದ್ದು ನಿಜವಾಗ್ಲೂ ಇಷ್ಟು ದಿನ ನಾನು ದೇವಸ್ಥಾನನೇ ನೋಡಿರ್ಲಿಲ್ಲ, ಇವತ್ತೇ ಫಸ್ಟ್ ನೋಡಿದ್ದು. ಅಲ್ಲಿಗೆ ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಮತ್ತೆ ಬಂದ್ವಿ. ನಮ್ಮನೆಯವ್ರಿಗೆ ಈ ತರ ಮುಂದೆ ಕೂರ್ಸ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಈಗ 4 ವೀಲರ್ ಅಲ್ಲೇ ಆಗ್ಲಿ ಅಥವಾ ಬೈಕ್ ಅಲ್ಲೇ ಆಗ್ಲಿ, ಈ ತರ ಮುಂದೆ ಕೂರ್ಸ್ಕೊಂಡು ಓಡಿಸ್ಬೇಕು ಗಾಡಿನ ಅಂತ ತುಂಬಾ ಇಷ್ಟ. ಆದ್ರೆ ನನ್ ಮಗ ಇವಾಗ ತಾನೇ ಕೂತ್ಕೊಳ್ಳೋದ್ ಕಲಿತಿದ್ದಾನೆ ಅಲ್ವಾ, ಮುಂದೆ ಹಿಂದೆ ಸ್ವಲ್ಪ ಸ್ಕಿಡ್ ಆಗಿ ಏನಾದ್ರು ಬಿದ್ಬಿಟ್ರೆ ಅಂತ ಭಯಕ್ಕೆ ನಾನು ಕೂರಿಸ್ಲಿಲ್ಲ. ಅವ್ರುನು ಸುಮ್ನೆ ಯಾಕೆ ರಿಸ್ಕ್ ತಕೊಳ್ಳೋದು ಅಂತ ಹೇಳಿ ಕೂರ್ಸ್ಕೊಳ್ಳಿಲ್ಲ. ಇನ್ನ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಪಕ್ಕದಲ್ಲೇ ವೀರಭದ್ರೇಶ್ವರ ದೇವಸ್ಥಾನ ಇತ್ತು, ಅಲ್ಲಿ ಓಪನ್ ಆಗಿರ್ಲಿಲ್ಲ. ಸರಿ ಅಂತ ಹೇಳಿ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲೂ ಓಪನ್ ಆಗ್ಲಿಲ್ಲ, ಅಲ್ಲೂ ಕ್ಲೋಸ್ ಆಗಿತ್ತು. ಆಮೇಲೆ ಇನ್ನೊಂದ್ ದೇವಸ್ಥಾನ ಇತ್ತು, ಆಂಜನೇಯನ ದೇವಸ್ಥಾನ, ಕಾರಸಿದ್ಧಿ ಆಂಜನೇಶ್ವರ ದೇವಸ್ಥಾನ ಅಂತ. ಅಲ್ಲಿಗೆ ಹೋಗಿ ಅಲ್ಲಿನೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿ ದೇವಸ್ಥಾನದಲ್ಲೂ ಅಷ್ಟೇ ನನ್ ಮಗನ್ನ ಎಲ್ರುನು ಮಾತಾಡಿಸ್ತಾ ಇದ್ರು. ಅವನು ಕೂಡ ಎಷ್ಟು ಚೆನ್ನಾಗಿ ನಗ್ತಾ ಇದ್ದ ಗೊತ್ತಾ, ಎಲ್ರು ನೋಡ್ಕೊಂಡು. ಅವನು ಇಷ್ಟು ದಿನ ಬೇರೆ ಯಾರಾದ್ರೂ ಹೊಸಬ್ರು ಮಾತಾಡ್ಸಿದ್ರೆ ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ. ಇವತ್ತು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ದ, ತುಂಬಾನೇ ಖುಷಿ ಆಯ್ತು. ಆಮೇಲೆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟ್ರಲ್ಲೇ 2 ಗಂಟೆ 2:30 ಹತ್ರ ಆಗಿತ್ತು. ಆಮೇಲೆ ನಮ್ಮ ಮನೆಯವರು ಇಲ್ಲೇ ಹೋಟೆಲ್ಗೆ ಹೋಗೋಣ, ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಹೋಟೆಲ್ಗೆ ಕರ್ಕೊಂಡ್ ಬಂದ್ರು. ಇಷ್ಟು ದಿನ ಹೆಂಗಪ್ಪ ಅಂತ ಹೇಳಿದ್ರೆ ನಾನ್ ಕೇಳ್ತಾ ಇದ್ದೆ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ, ಆಮೇಲೆ ಅವರು ಕರ್ಕೊಂಡ್ ಹೋಗ್ತಾ ಇದ್ರು. ಇವತ್ತು ಅವ್ರೇನೆ ಡೈರೆಕ್ಟ್ ಹೋಟೆಲ್ ಕರ್ಕೊಂಡ್ ಹೋದ್ರು, ನಿಜವಾಗ್ಲೂ ಖುಷಿನೇ ಆಗೋಯ್ತು. ಚಿನ್ನು ಎಲ್ಲಿ ಬಂದಿದೆ, ಎಲ್ಲಿ ಬಂದಿದೆ? ಇಲ್ಲಿ ಹೋಟೆಲ್ಗೂ ಬಂದು ನಾವು ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ನಾವ್ ಹೆಂಗಪ್ಪ ಅಂತ ಹೇಳಿದ್ರೆ, ಹೋಟೆಲ್ ಬಂದು ಸಾಕು ಮೈಂಡ್ ಅಲ್ಲಿ ಬರೋದೇ ಮಸಾಲೆ ದೋಸೆ. ಮನೇಲಿ ಮಾಮೂಲಿ ದೋಸೆ ತಿನ್ಕೊ ಬಂದ್ರು ಅಷ್ಟೇ, ಹೋಟೆಲ್ ಬಂದ ತಕ್ಷಣ ಹೇಳೋದೇ ಮಸಾಲೆ ದೋಸೆ. ಅದೇನೋ ಹೋಟೆಲ್ ತಿನ್ನೋ ಮಸಾಲೆ ದೋಸೆನೇ ಚಂದ, ಅದಕ್ಕೆ ಮಸಾಲೆ ದೋಸೆ ಹೇಳಿದ್ವಿ. ಆಮೇಲೆ ನನ್ ಮಗನ್ಗೆ ಫುಲ್ ಖುಷಿ ಆಯ್ತಾ, ಎಷ್ಟು ಖುಷಿ ಅಂದ್ರೆ ಯಾವ್ದೋ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಫುಲ್ ಖುಷಿ ಆಗ್ತಾ ಇದೆ. ಅವನು ಮೊದ್ಲೆಲ್ಲ ಎಲ್ಲಾದ್ರೂ ಜಾಸ್ತಿ ಜನ ಇರೋದೇನಾದ್ರು ನೋಡಿದ್ರೆ ಒಂಥರ ಕಿರಿಕಿರಿ ಮಾಡ್ತಾ ಇದ್ದ, ಆದ್ರೆ ಇವತ್ತು ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಹಂಗೆ ಪಕ್ಕದಲ್ಲಿ ಕೂತಿದ್ರಲ್ಲ ಊಟ ಮಾಡ್ತಾ, ಅವ್ರನ್ನ ನೋಡ್ತಾ ಇದ್ದ, ಅವರು ಮಾತಾಡ್ಸ್ತಾ ಇದ್ರು, ಅದಕ್ಕೆ ಅವ್ರನ್ನ ನೋಡ್ಕೊಂಡು ನಗ್ತಾ ಇದ್ದ. ಇದೇ ತರ ನಾವು ಹೆಂಗ್ ರೂಢಿ ಮಾಡ್ತೀವಿ ನೋಡಿ, ಆ ತರ ಮಕ್ಳು ಕಲಿತಾರೆ. ನಾವು ಮೊದ್ಲೆಲ್ಲ ಹೊರಗಡೆ ಎಲ್ಲೂ ಕರ್ಕೊಂಡ್ ಹೋಗ್ತಾ ಇರ್ಲಿಲ್ವಲ್ಲ, ಮನೇಲೆ ಒಳಗಡೆನೆ ಇರ್ತಿದ್ನಲ್ಲ, ಹಾಗಾಗಿ ನಮ್ಮ ಮನೆಯವ್ರಷ್ಟೇ ಅವನು ಹೋಗಿದ್ದು, ಇನ್ನು ಬೇರೆ ಯಾರ್ ಕಂಡ್ರು ಅವ್ರ ಹತ್ರ ಹೋಗ್ತಾನೆ ಇರ್ಲಿಲ್ಲ. ಇವಾಗ ನೋಡಿ ಸ್ವಲ್ಪ ಎಲ್ಲಾನು ಪರಿಚಯ ಮಾಡ್ಕೊಡ್ತಿದೀವಲ್ಲ, ಹಾಗಾಗಿ ಬೇರೆಯವ್ರನ್ನು ನೋಡಿದ್ರೆ ಸ್ಮೈಲ್ ಮಾಡೋದು ಈಗೀಗ ಸ್ವಲ್ಪ ಕಲಿತಾ ಇದ್ದಾನೆ.
ಆಮೇಲೆ ಸರಿ ಅಂತ ಹೇಳಿ ಮಸಾಲೆ ದೋಸೆನೂ ಬಂತು. ಮಸಾಲೆ ದೋಸೆನ ತಿನ್ಕೊಂಡು ನಾವು ಹೊರಟಿ ಬಂದ್ವಿ. ಇನ್ನು ನಾವು ನಾರ್ಮಲ್ ಆಗಿ ಹೊರಗಡೆ ಹೋದ್ರೆ ಒಂದು ಪ್ಲೇಸ್ ಇದೆ, ನಾವ್ ಯಾವಾಗ್ಲೂ ಟೀ ಅಲ್ಲೇ ಕುಡಿಯೋದು, ಅದಕ್ಕೆ ಹೋಟೆಲ್ ಅಲ್ಲಿ ಟೀ ಕುಡಿಲಿಲ್ಲ. ಆಮೇಲೆ ಆ ಪ್ಲೇಸ್ಗೂ ಹೋಗಿ ಟೀ ಕುಡ್ಕೊಂಡು ನಾವು ಹೊರಟಿ ಮನೆಗೆ ಬಂದ್ವಿ. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ ನಾನು ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ ಹೇಳಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಗೆ ಅದ್ರ ಜೊತೆ ಸ್ವೀಟ್ ಅಲ್ಲಿ ಕೀರು ಮಾಡಕ್ ಹೇಳಿದ್ರು ಅವರು. ಅದಕ್ಕೆ ಅದನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ. ಅವ್ರಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇವತ್ತು ಶನಿವಾರ ಆಗೋಗಿತ್ತಲ್ಲ, ಹಾಗಾಗಿ ವೆಜ್ ಅಲ್ಲೇನೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ನಾನು ಮಶ್ರೂಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಫಸ್ಟ್ ನಾನು ಮಶ್ರೂಮ್ ಅನ್ನ ಕಟ್ ಮಾಡಿ ಇಟ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ನಾನು ಇಲ್ಲಿ ಗರಂ ಮಸಾಲ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಚಿಕನ್ ಮಸಾಲಾ ಪುಡಿ ಬರುತ್ತಲ್ಲ, ಇಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಇಷ್ಟನ್ನು ಹಾಕಿ ಅದನ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗ್ಬೇಕು. ಆಮೇಲೆ ಇನ್ನೊಂದ್ ಕಡೆ ನಾನು ಈರುಳ್ಳಿ ಬರುತ್ತಲ್ಲ ಅದನ್ನ ಉದ್ದುದ್ದ ಕಟ್ ಮಾಡಿಟ್ಕೊಂಡು ಅದನ್ನ ಫ್ರೈ ಮಾಡಿ ಅದನ್ನ ಬೇರೆ ಸಪ್ರೇಟ್ ಎತ್ತಿಟ್ಕೊಂಡಿದೀನಿ. ಅದ್ ಎತ್ತಿಟ್ಕೊಂಡಾದ್ಮೇಲೆ ಇನ್ನೊಂದ್ ಕಡೆ ನಾನು ಇಲ್ಲಿ ರೈಸ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು. ಗೀ ರೈಸ್ ತರ ಬರುತ್ತೆ ನೋಡಿ, ಆ ತರ ಮಾಡಿಟ್ಕೋಬೇಕು. ಅದಕ್ಕೆ ಏನಿಲ್ಲ, ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯಕ್ಕೆ ಇಟ್ಕೊಂಡು ಅದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಪಲಾವ್ ಎಲೆ, ಸ್ಟಾರು, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಮೆಣಸು, ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟನ್ನ ಹಾಕಿ ಅದು ನೀರೆಲ್ಲ ಕುದಿದ್ಮೇಲೆ ಅದಕ್ಕೆ ರೈಸ್ ಇರುತ್ತಲ್ಲ, ಅಕ್ಕಿ ಅದನ್ನ ತೊಳೆದು ಹಾಕದ್ಮೇಲೆ ನಾವು ಅನ್ನ ಮಾಡ್ತೀವಿ ನೋಡಿ, ಅದಕ್ಕೆ ಉಡುಡಿ ಬರ್ಬೇಕು. ಆ ತರ ಮಾಡಿಟ್ಕೊಂಡು ಅದನ್ನ ಒಂದು ಜಾಲರಿ ಪಾತ್ರೆಗೆ ಹಾಕೊಂಡು ಅದನ್ನ ಸೋಸಿ ಇಟ್ಕೋಬೇಕು. ಆಮೇಲೆ ಇನ್ನೊಂದ್ ಕಡೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆಗೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಉದ್ದ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಅದನ್ನ ಫ್ರೈ ಮಾಡ್ಕೊಂಡಿದೀನಿ. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ನಲ್ಲ ಆ ಮಿಶ್ರಣನ ತಗೊಂಡು ಇದಕ್ಕೆ ಹಾಕೋದು. ಅದಾದ್ಮೇಲೆ ಅದನ್ನ ಸ್ವಲ್ಪ ಅದು ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಅದನ್ನ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡಾದ್ಮೇಲೆ ಅದನ್ನ ಸಪ್ರೇಟ್ ಒಂದು ಪಾತ್ರೆಗೆ ಹಾಕಿಟ್ಕೋಬೇಕು. ಇದು ಕೆಳಗಡೆ ಸ್ವಲ್ಪ ಬಿಟ್ಕೊಳ್ಳಿ, ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಬಿಟ್ಬಿಟ್ಟು ಅದ್ರ ಮೇಲೆ ರೈಸ್ ಆಗಿರುತ್ತಲ್ಲ ರೈಸನ್ನ ಒಂದ್ ಲೇಯರ್ ಹಾಕೋದು. ಅದಾದ್ಮೇಲೆ ಇನ್ನೊಂದ್ ಕಡೆ ನಾವ್ ಅಲ್ಲಿ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನೂ ಮೇಲ್ಗಡೆ ಇನ್ನೊಂದ್ ಲೇಯರ್ ಅಲ್ಲಿ ಹಾಕೋದು. ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಫ್ರೈ ಆಗಿತ್ತಲ್ಲ ಅದ್ ಹಾಕೋದು. ಮತ್ತೆ ರೈಸ್ ಹಾಕೋದು, ಅದ್ರ ಮೇಲೆ ಈರುಳ್ಳಿ ಫ್ರೈ ಹಾಕಿರೋದು, ಆಮೇಲೆ ಮಾಡಿಟ್ಕೊಂಡಿರ್ತೀವಲ್ಲ ಗೊಜ್ಜು ಅದನ್ನ ಹಾಕೊಳ್ಳೋದು. ಈ ತರ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದನ್ನ ಲೇಯರ್ ಒಂದ್ ಲೇಯರ್ ರೈಸ್, ಒಂದ್ ಲೇಯರ್ ಗೊಜ್ಜು, ಇನ್ನೊಂದ್ ಲೇಯರ್ ಈರುಳ್ಳಿ ಫ್ರೈ ಮಾಡ್ಕೊಂಡಿರ್ತಾವಲ್ಲ ಅದು, ಈ ತರ ಲೇಯರ್ ಹಾಕೊಂಡು ಅದನ್ನ ಬಿಗಿಯಾಗಿ ಒಂದು ಪ್ಲೇಟ್ ಅಲ್ಲಿ ಮುಸ್ಕಾಕಿ ಅದ್ರ ಮೇಲೆ ಭಾರವಾಗಿರೋದು ಏನಾದ್ರು ಇಟ್ಟು ಒಂದ್ 10 ನಿಮಿಷ ದಮ್ ಕಟ್ಟಿದ್ರೆ ತುಂಬಾ ಚೆನ್ನಾಗ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗ್ ಬಂದಿತ್ತು. ನನ್ನ ಹಸ್ಬೆಂಡ್ ಅಷ್ಟೇ ಇಷ್ಟಪಟ್ಟು ತಿಂದ್ರು ಚೆನ್ನಾಗಿದೆ ಅಂತ ಹೇಳಿ. ಇದ್ರ ಜೊತೆ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.